ಸ್ನೇಹಿತರೆ, ನಮಸ್ಕಾರ. ಈ ಕಾಲದಲ್ಲಿ ಮದುವೆಗಳಿಗೆ, ಸಂಬಂಧಗಳಿಗೆ ಅಥವಾ ಪ್ರೀತಿಗೆ ಬೆಲೆನೇ ಇಲ್ಲ ಅನಿಸುತ್ತೆ. ಎಲ್ಲದೂ ಕೂಡ ಕ್ಷಣಿಕ, ಎಲ್ಲವೂ ಕೂಡ ಯಾಂತ್ರಿಕ. ಇಲ್ಲಿ ಯಾವುದಕ್ಕೂ ಕೂಡ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯನೂ ಕೂಡ ಆಗೋದಿಲ್ಲ. ನೀವು ಅಂದ್ಕೊಳ್ಬೋದು, ಈ ಪ್ರೀತಿ ಎಷ್ಟು ಸುಂದರ ಅಲ್ವಾ ಅಂತ ಹೇಳಿ ಪ್ರೀತಿಸುವಾಗ ಪ್ರೀತಿ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಥವಾ ಆ ಸಂಸಾರದಲ್ಲಿ ಸ್ವಲ್ಪ ಹಳಿ ತಪ್ಪಿತು ಅಂತ ಹೇಳಿದ್ರೆ ಅದು ನರಕವಾಗಿ ಬಿಡ್ತದೆ. ಅದರಲ್ಲೂ ಕೂಡ ನಿಜವಾಗ್ಲೂ ಕೂಡ ಪ್ರೀತಿಸಿ ನಂತರ ಮದುವೆಯಾಗಿ ಆ ಮದುವೆ 2, 3, 4 ವರ್ಷಕ್ಕೆ ಮುರಿದು ಬಿದ್ದು ನಂತರ ಅವರೇ ಮತ್ತೊಂದು ಮದುವೆ ಆಗ್ತಿದ್ದಾರೆ ಅನ್ನುವಂಥ ಸುದ್ದಿಯನ್ನು ಕೇಳಿದಾಗ ಇವರು ನಿಜವಾಗ್ಲೂ ಕೂಡ ಪ್ರೀತಿಸಿದ್ದು ಹೌದಾ? ಇವರು ಪ್ರೀತಿಸಿದ್ದು ದೇಹವನ್ನೋ ಮನಸ್ಸನ್ನೋ ಅನ್ನುವಂಥ ಪ್ರಶ್ನೆ ಮೂಡೋದು ಸ್ವಾಭಾವಿಕ. ಅಂತಹದ್ದೇ ಒಂದು ಪ್ರಶ್ನೆಯನ್ನು ಈಗ ನಾವು ಈ ಹೈದರಾಬಾದ್ನ ಅಥವಾ ತೆಲುಗು ಇಂಡಸ್ಟ್ರಿಯ ಪ್ರಖ್ಯಾತ ನಟ ಇದ್ದಾರಲ್ಲ, ನಾಗಚೈತನ್ಯ, ಇವರಿಗೆ ಕೇಳಬೇಕಾದಂಥ ಪರಿಸ್ಥಿತಿ ಬಂದಿದೆ. ಹೌದು, ಸಮಂತಾ ಅನ್ನುವಂಥ ನಟಿಯ ಜೊತೆಗೆ ಪ್ರೀತಿಸಿ ಮದುವೆಯಾಗಿ 4 ವರ್ಷಗಳ ಕಾಲ ದಾಂಪತ್ಯವನ್ನು ನಡೆಸಿ ನಂತರ ಡಿವೋರ್ಸನ್ನು ಪಡೆದಿದ್ದಂತಹ ಇದೇ ನಾಗಚೈತನ್ಯ ಈಗ 2ನೇ ಮದುವೆಗೆ ರೆಡಿಯಾಗಿದ್ದಾರೆ. ಕಳೆದ 1 ವರ್ಷದಿಂದ ನಾಗಚೈತನ್ಯ ಮತ್ತು ಶೋಭಿತಾ ಧೂಲಿಪಾಲ ಅನ್ನುವಂತಹ ನಟಿಯ ಜೊತೆಗೆ ಡೇಟಿಂಗ್ನಲ್ಲಿ ಇದ್ದರು ಅನ್ನುವಂಥ ಸುದ್ದಿ ಅಲ್ಲಲ್ಲಿ ಇಲ್ಲಲ್ಲಿ ಕೇಳಿ ಬರ್ತಾ ಇತ್ತು. ಆದರೆ ಈಗ ಇದಕ್ಕೆ ಅಧಿಕೃತ ಮುದ್ರೆಯೂ ಕೂಡ ಬಿದ್ದಾಗಿದೆ. ಈ ಜೋಡಿ ನಿಶ್ಚಿತಾರ್ಥವನ್ನು ಕೂಡ ಮಾಡಿಕೊಂಡಾಗಿದೆ. ಹಾಗಾದರೆ ಯಾರು ಈ ಶೋಭಿತಾ? ಈಕೆಗೂ ಮತ್ತು ಈ ನಾಗಚೈತನ್ಯಗೂ ಪ್ರೀತಿ ಹುಟ್ಟಿದೆಲ್ಲಿ? ಈ ಪ್ರೀತಿಯೇ ಸಮಂತಳಿಂದ ನಾಗಚೈತನ್ಯನ ದೂರ ಮಾಡುವಂತೆ ಮಾಡ್ತಾ. ನಾಗಚೈತನ್ಯ ಇಲ್ಲಿ ಹಾಗಾದರೆ ಸಮಂತಳನ್ನು ಪ್ರೀತಿಸಿದ್ದು, ಮದುವೆಯಾಗಿದ್ದು, ನಂತರ 4 ವರ್ಷಗಳ ಕಾಲ ದಾಂಪತ್ಯವನ್ನು ಸಾಗಿಸಿದ್ದು ಇವೆಲ್ಲವೂ ಕೂಡ ತೋರಿಕೆಗೋಸ್ಕರನ? ಯಾವುದು ಅಸಲಿ ಪ್ರೀತಿ, ಯಾವುದು ಕ್ಷಣಿಕದ ಪ್ರೀತಿ, ಯಾವುದು ಹಣದ ಆಸೆಯ ಅಥವಾ ಇನ್ಯಾವುದೋ ಆಸೆಯ ಪ್ರೀತಿ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಹುಶಃ ಈ ಸುದ್ದಿಯನ್ನು ಕೇಳಿ ಟಾಲಿವುಡ್ ಮಾತ್ರವಲ್ಲ, ಕನ್ನಡ ಚಿತ್ರರಂಗ ಸೇರಿದಂತೆ ತಮಿಳು ಚಿತ್ರರಂಗ ಇರ್ಬೋದು, ತಮಿಳು ಜೊತೆಗೆ ಮಲಯಾಳಂ ಇರ್ಬೋದು, ಹಿಂದಿ ಇರ್ಬೋದು, ಎಲ್ಲ ಭಾಷೆಯ ಚಿತ್ರರಂಗಗಳು, ಒಟ್ಟಾರೆ ಭಾರತೀಯ ಚಿತ್ರರಂಗವೇ ಒಂದು ಕ್ಷಣ ಶಾಕ್ ಆಗಿತ್ತು. ಏನು, ನಾಗಚೈತನ್ಯಗೆ ಮತ್ತೊಂದು ಎಂಗೇಜ್ಮೆಂಟ್ ಅನ್ನೋಂಥ ಸುದ್ದಿ. ಹೌದು, ಈಗಾಗಲೇ ಒಂದು ಮದುವೆಯನ್ನು ಕೂಡ ಆಗಿ 4 ವರ್ಷಗಳ ಕಾಲ ಪ್ರಖ್ಯಾತ ನಟಿ ಸಮಂತಾ ಅಂತ ಹೇಳಿದ್ರೆ ಇಡೀ ಭಾರತೀಯ ಚಿತ್ರರಂಗವೇ ತಿರುಗಿ ನೋಡುವಂತಹ ಪ್ರಖ್ಯಾತ ನಟಿ, ಜೊತೆಗೆ ಅತ್ಯಂತ ಟ್ಯಾಲೆಂಟೆಡ್ ನಟಿ. ಅಂತಹ ನಟಿಯ ಜೊತೆಗೆ ಮದುವೆಯಾಗಿ 4 ವರ್ಷಗಳ ಕಾಲ ದಾಂಪತ್ಯವನ್ನು ಕೂಡ ನಡೆಸಿ ನಂತರ ಚಿಕ್ಕದೊಂದು ಭಿನ್ನಾಭಿಪ್ರಾಯದೊಂದಿಗೆ ಇಬ್ಬರು ಕೂಡ ತುಂಬ ಒಂದು ಅನ್ಯೋನ್ಯತೆಯಲ್ಲೇ ದೂರವಾಗಿ ಇವತ್ತು ಬೇರೆ ಬೇರೆಯಾಗಿ ಡಿವೋರ್ಸನ್ನು ಪಡ್ಕೊಂಡು ಬೇರೆ ಬೇರೆಯಾಗಿ ಜೀವಿಸ್ತಿದ್ದಾರೆ. ಇವರ ನಡುವೆ ಇಂಥದ್ದೊಂದು ಸುದ್ದಿ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಕಳೆದ 1 ವರ್ಷದಿಂದ ನಟ ನಾಗಚೈತನ್ಯ ಮತ್ತು ಶೋಭಿತಾ ಧೂಲಿಪಾಲ ಅನ್ನುವಂತಹ ನಟಿಯ ನಡುವೆ ಡೇಟಿಂಗ್ನ ಸುದ್ದಿ ಅಥವಾ ಒಂದಷ್ಟು ರೂಮರ್ಸ್ಗಳು ಆಗಾಗ ಹಬ್ತಾ ಇತ್ತು. ಬಟ್ ಇದು ರೂಮರ್ಸ್ ಆಗಿಯೇ ಉಳಿದಿಲ್ಲ, ಇದು ಇವತ್ತು ನಿಜವಾಗಿದೆ. ಒಟ್ಟಿಗೆ ಟ್ರಿಪ್ ಹೋಗ್ತಾಯಿದ್ರು, ಒಟ್ಟಿಗೆ ಅಲ್ಲೇ ಇಲ್ಲಿ ಕಾಣಿಸ್ಕೊಳ್ತಾ ಇದ್ರು, ಜೊತೆಗೆ ಯಾವುದಾದ್ರೂ ಇವೆಂಟ್ಸ್ ಇದ್ದರೆ ಅಲ್ಲೂ ಕೂಡ ಒಟ್ಟಿಗೆ ಕೂರ್ತಾಯಿದ್ರು. ಹೀಗೆ ಒಂದು ಅರ್ಥದಲ್ಲಿ ಇವರಿಬ್ಬರು ಕೂಡ ಜೊತೆಯಾಗಿ ಇದ್ದರು, ಯಾರು, ನಾಗಚೈತನ್ಯ ಮತ್ತು ಶೋಭಿತಾ. ಆದರೆ ಕೊನೆಗೆ ಇವರು ಸದ್ಯದಲ್ಲೇ ಮದುವೆ ಆಗ್ತಾರೆ ಅನ್ನೋದಕ್ಕೆ ಒಂದು ಪೂರಕವಾಗಿ ಈಗಾಗಲೇ ಎಂಗೇಜ್ಮೆಂಟನ್ನು ಕೂಡ ಮಾಡಿಸಿಕೊಂಡಿದ್ದಾರೆ. ಹೌದು, 37 ವರ್ಷದ ನಟ ನಾಗಚೈತನ್ಯ ಅವರು ತಮ್ಮ ಊರಾದಂಥ ಹೈದರಾಬಾದ್ನ ಮನೆಯಲ್ಲೇ ಶೋಭಿತಾಗೆ ಉಂಗುರವನ್ನು ತೊಡಿಸಿದ್ದಾರೆ. ಈ ಸಮಾರಂಭದಲ್ಲಿ ಕೆಲವು ಜನರು ಭಾಗಿಯಾಗಿದ್ದರು. ಇಷ್ಟು ದಿನವಾದರೂ ಕೂಡ ಈ ಜೋಡಿ ತಮ್ಮ ಲವ್ ಬಗ್ಗೆ ಹೇಳಿಕೊಂಡಿರಲಿಲ್ಲ. ಈಗ ಎಂಗೇಜ್ಮೆಂಟ್ನ ಬಳಿಕ ನಾಗಚೈತನ್ಯ ಶೋಭಿತಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಮೊದಲು ಮಾಹಿತಿಯನ್ನು ಕೊಡಲಿದ್ದಾರೆ ಅಂತೇಳಿ ಭಾವಿಸಲಾಗಿತ್ತು. ಆದರೆ ಈಗ ಎಂಗೇಜ್ಮೆಂಟ್ನ ಫೋಟೋವನ್ನೇ ಕೊಟ್ಟು ಎಲ್ಲರಿಗೂ ಕೂಡ ಒಂದು ಸರ್ಪ್ರೈಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮುಂದಿನ ವರ್ಷ ಶೋಭಿತಾ ಮತ್ತು ನಾಗಚೈತನ್ಯ ಮದುವೆ ಆಗಲಿದ್ದಾರಂತೆ. ನಾಗಚೈತನ್ಯ ಹಾಗೂ ಶೋಭಿತಾ ಅವರು ಕಳೆದ 1 ವರ್ಷದಿಂದ ಡೇಟನ್ನು ಮಾಡ್ತಾಯಿದ್ರು. ನಟಿ ಸಮಂತಾ ಅವರಿಂದ ಡಿವೋರ್ಸ್ ಪಡೆದ ಬಳಿಕ ನಾಗಚೈತನ್ಯ ಮತ್ತು ಶೋಭಿತಾ ಒಂದೇ ಹೋಟೆಲ್ನಲ್ಲಿ ಇದ್ದಂಥ ಫೋಟೋಸ್ಗಳಿರ್ಬೋದು, ಜೊತೆಗೆ ಫಾರಿನ್ ಟ್ರಿಪ್ ಹೋಗಿದ್ದಂಥ ಫೋಟೋಸ್ಗಳಿರ್ಬೋದು, ಅಥವಾ ಅಲ್ಲಿ ಇಲ್ಲಿ ಕಾಣಿಸ್ಕೊಂಡಿದ್ದು ಮತ್ತು ನಾನು ಈಗಾಗಲೇ ಹೇಳಿದಂತೆ ಇವೆಂಟ್ಗಳಲ್ಲೂ ಕೂಡ ಭಾಗವಹಿಸಿದಂಥ ಫೋಟೋಸ್ಗಳು ವೈರಲ್ ಆಗ್ತಾ ಇದ್ವು. ಈಗ ಕೊನೆಗೂ ಕೂಡ ಈ ಬಗ್ಗೆ ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ ಇವರಿಬ್ಬರು ಕೂಡ. ಈ ಹಿಂದೆ ಎಲ್ಲೂ ಕೂಡ ಇದರ ಬಗ್ಗೆ ಪ್ರಶ್ನೆ ಕೇಳಿದಾಗಲೂ ಕೂಡ ಜಾರಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು, ಎಲ್ಲೂ ಕೂಡ ಒಪ್ಪಿಕೊಂಡಿರಲಿಲ್ಲ. ಈಗ ಎರಡೂ ಕುಟುಂಬಗಳು ಕೂಡ ಒಪ್ಪಿಗೆಯನ್ನು ಸೂಚಿಸಿದ ಬಳಿಕ ಈ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಇನ್ನು ಎಂಗೇಜ್ಮೆಂಟನ್ನು ಕೂಡ ಆಗೋದ್ರ ಮೂಲಕ ಇದಕ್ಕೆ ಅಧಿಕೃತವಾದಂಥ ಮುದ್ರೆಯನ್ನೇ ಹಾಕಿದ್ದಾರೆ. ಈ ಹಿಂದೆ ಶೋಭಿತಾ ಅವರು ಮಾಧ್ಯಮದ ಮುಂದೆ ಇದು ಸುಳ್ಳು ಅಂತಲೂ ಕೂಡ ಹೇಳಿದರು. ಹಾಗಾದರೆ ಯಾರು ಈ ಶೋಭಿತಾ? ಇವರ ನಡುವೆ ಪ್ರೀತಿ ಹುಟ್ಟಿದ್ದು ಎಲ್ಲಿಂದ? ಮತ್ತು ಈ ಪ್ರೀತಿ ಇದೆಯಲ್ಲ, ಇದು ಪ್ರೀತಿ ಎಂತಹ ಪ್ರೀತಿ? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ.
ಇಲ್ಲಿ ಟಾಲಿವುಡ್ನ ಕ್ಯೂಟ್ ಹೀರೋ ಅಂತಲೇ ಪ್ರಖ್ಯಾತಿ ಪಡೆದಿರುವಂಥ ನಾಗಚೈತನ್ಯ ಹಾಗೂ ನಟಿ ಶೋಭಿತಾ ಅವರು ಹೈದರಾಬಾದ್ನ ಇದೇ ನಾಗಚೈತನ್ಯ ಅವರ ಮನೆಯಲ್ಲೇ ಎಂಗೇಜ್ಮೆಂಟನ್ನು ಮಾಡ್ಕೊಳ್ಳೋದ್ರ ಮೂಲಕ ಹೊಸ ಜೀವನಕ್ಕೆ ಸಾಕ್ಷಿಯನ್ನು ಬರೆಯೋಕೆ ಸಜ್ಜಾಗಿದ್ದಾರೆ. ಮತ್ತೊಂದು ಕಡೆ ಸಹಜವಾಗಿ ಇದು ಸಮಂತಗೆ ನುಂಗಿಕೊಳ್ಳಲಾರದಂತಹ ಒಂದು ಕ್ಷಣ ಅಂತಲೂ ಕೂಡ ಹೇಳ್ಬೋದು. ಯಾರಿಗೆ ತಾನೇ ಇದು ಸಹಿಸೋಕೆ ಸಾಧ್ಯ ಹೇಳಿ? ಕಟ್ಕೊಂಡಂತಹ ಗಂಡ ಇವತ್ತು ಸೋಡಾ ಚೀಟಿಯನ್ನು ಕೊಟ್ಬಿಟ್ಟು ಬೇರೆ ಒಂದು ಹುಡುಗಿಯ ಜೊತೆಗೆ ಈ ರೀತಿ ಎಂಗೇಜ್ಮೆಂಟನ್ನು ಮಾಡ್ಕೊಳ್ತಾನೆ ಅಂತ ಹೇಳಿದ್ರೆ ಎಂತಹ ಕಲ್ಲು ಹೃದಯವಾದರೂ ಕೂಡ ಒಂದು ಕ್ಷಣ ಕಂಬನಿಯನ್ನು ಬಿಡಲೇಬೇಕು. ಅಂತಹದ್ದೇ ಪರಿಸ್ಥಿತಿಯಲ್ಲಿ ಇವತ್ತು ಸಮಂತ ಇದ್ದಾರೆ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಈ ಶೋಭಿತಾ ಯಾರು ಏನು ಎನ್ನುವುದನ್ನು ನೋಡೋದಾದರೆ ಈಕೆಯು ಕೂಡ ಸಾಮಾನ್ಯವೇನಲ್ಲ, ಈಕೆಯು ಕೂಡ ಹೆಸರುವಾಸಿಯೇ. ಫೆಮಿನಾ ಮಿಸ್ ಇಂಡಿಯಾ 2013 ಪ್ರಶಸ್ತಿಯನ್ನು ಪಡೆದಾತೆ ಈ ಶೋಭಿತಾ ಧೂಳಿಪಾಲ. 1992 ಮೇ 31 ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ತೆನಾಲಿಯಲ್ಲಿ ಜನಿಸ್ತಾರೆ. ಇವರ ತಂದೆ ವೇಣುಗೋಪಾಲ್ ರಾವ್ ಅವರು ಮರ್ಚೆಂಟ್ ನೇವಿ ಇಂಜಿನಿಯರು, ತಾಯಿ ಶಾಲೆ ಶಿಕ್ಷಕಿಯಾಗಿದ್ದಾರೆ. ಶೋಭಿತಾ ಅವರಿಗೆ ಸಮಂತ ಧೂಳಿಪಾಲ್ ಅನ್ನುವಂತಹ ಸಹೋದರಿ ಇದ್ದಾರೆ. ಮುಂದೆ ಉನ್ನತ ವ್ಯಾಸಂಗಕ್ಕಾಗಿ ಮುಂಬೈಗೆ ತೆರಳಿದರು. ಅಲ್ಲದೆ ಶೋಭಿತಾ ಮೊದಲಿನಿಂದನೂ ಕೂಡ ಭರತನಾಟ್ಯ ಹಾಗೂ ಕೂಚಿಪುಡಿ ನೃತ್ಯದವನ್ನು ಕರಗತ ಮಾಡಿಕೊಂಡಿದ್ದರು. ಜೊತೆಗೆ ಶಾಸ್ತ್ರೀಯ ನೃತ್ಯಗಾರ್ತಿಯೂ ಕೂಡ ಆಗಿದ್ದಾರೆ. ಹೀಗಾಗಿ ಅಭಿನಯದ ಕಡೆಗೆ ಆಸಕ್ತಿ ಬೆಳೆದು ಸಿನಿಮಾದಲ್ಲೂ ಕೂಡ ನಟಿಯಾಗಿ ವೃತ್ತಿ ಜೀವನವನ್ನು ಆರಂಭಿಸಿದ್ದಾರೆ. ಶೋಭಿತಾ ಅವರು 2016ರಲ್ಲಿ ವಿಕ್ಕಿ ಕೌಶಲ್ ಅವರ ಜೊತೆಗೆ ರಮಣ ರಾಘವ್ 2.0 ಅನ್ನುವಂಥ ಸಿನಿಮಾದಲ್ಲಿ ಮೊದಲು ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದರೆ ಇದೇ ವರ್ಷದಲ್ಲಿ ಫ್ಯಾಂಟಮ್ ಸ್ಟುಡಿಯೋದ 3 ಸಿನಿಮಾಗಳಿಗೆ ಸಹಿಯನ್ನು ಮಾಡಿದರು. ಚೆಫ್ ಚಿತ್ರಗಳಲ್ಲಿ ಕೂಡ ಅಭಿನಯವನ್ನು ಮಾಡಿದ್ದಾರೆ. ಇವುಗಳ ನಂತರ 2018ರಲ್ಲಿ ಮೊದಲ ಬಾರಿಗೆ ತೆಲುಗು ಇಂಡಸ್ಟ್ರಿಗೆ ಎಂಟ್ರಿಯನ್ನು ಕೊಟ್ಟಂಥ ಈಕೆ ತೆಲುಗು ನಟ ಅದ್ವಿಶೇಷ್ ಅವರ ಗೂಢಚಾರಿ ಸಿನಿಮಾದಲ್ಲೂ ಕೂಡ ನಟಿಸಿದ್ದಾರೆ. ಇಷ್ಟೇ ಅಲ್ಲ, ಯಶ್ ಅವರಿಗೆ ಡೈರೆಕ್ಟ್ ಮಾಡುತ್ತಿರುವಂಥ ಗೀತು ಮೋಹನ್ ದಾಸ್ ಅವರ ನಿರ್ದೇಶನದಲ್ಲೂ ಕೂಡ ಮುತೋನ್ ಸಿನಿಮಾದಲ್ಲಿ ಇದೇ ಶೋಭಿತಾ ಆ್ಯಕ್ಟ್ ಮಾಡಿದ್ದಾರೆ. 2024 ಏಪ್ರಿಲ್ನಲ್ಲಿ ರಿಲೀಸ್ ಆದಂಥ ಮಂಕಿ ಮ್ಯಾನ್ ಸಿನಿಮಾದಲ್ಲೂ ಕೂಡ ಸೀತಾ ಪಾತ್ರದಲ್ಲಿ ನಟಿಸಿದ್ದಾಳೆ ಇದೇ ಶೋಭಿತಾ. ಇದರ ಜೊತೆಗೆ ಇಂಗ್ಲೀಷ್ ಮೂವಿಯಲ್ಲೂ ಕೂಡ ಶೋಭಿತಾ ನಟಿಸಿದ್ದಾರೆ. ಶೋಭಿತಾ ಅವರು ಹಲವು ಪ್ರಶಸ್ತಿ ಬಹುಮಾನಗಳನ್ನು ಕೂಡ ಪಡೆದಿದ್ದಾರೆ. ಹಿಂದಿ ಅಷ್ಟೇ ಅಲ್ಲ, ತೆಲುಗು, ತಮಿಳು, ಮಲಯಾಳಂ ಹಾಗೂ ಇಂಗ್ಲೀಷ್ ಸಿನಿಮಾಗಳಲ್ಲೂ ಕೂಡ ಶೋಭಿತಾ ಧೂಳಿಪಾಲ್ ಅವರು ಅಭಿನಯವನ್ನು ಮಾಡಿದ್ದಾರೆ. ಸದ್ಯ ತೆಲುಗು ನಟ ನಾಗಚೈತನ್ಯ ಜೊತೆಗೆ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಇಬ್ಬರು ಕೂಡ ಹೊಸ ಜೀವನಕ್ಕೆ ಕಾಲಿಡಲಿದ್ದಾರೆ ಅನ್ನುವಂಥ ಸುದ್ದಿ ಈಗ ಭಾರೀ ಹಲ್ಚಲನ್ನು ಎಬ್ಬಿಸಿದೆ. ಇನ್ನು ಸಹಜವಾಗಿ ಇಂಥದ್ದೊಂದು ಸುದ್ದಿ ಬಂದಾಗ ಎಂಥವ್ರಿಗಾದರೂ ಕೂಡ ಕೋಪ ಬರಲೇಬೇಕು. ಅದೇ ರೀತಿಯಾದಂಥ ಕೋಪ ಈಗ ನಾಗಚೈತನ್ಯ ಬಗ್ಗೆ ಅವರ ಅಭಿಮಾನಿಗಳು, ಸಮಂತ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. 4 ವರ್ಷಗಳ ಹಿಂದೆ ಇದೇ ರೀತಿ ಮದುವೆ ಮಾಡ್ಕೊಂಡಿಲ್ಲ, ಯಾವ ಪುರುಷಾರ್ಥಕ್ಕೆ ನೀನು ಮದುವೆ ಮಾಡ್ಕೊಂಡಿದ್ದು ಅಂತ ಹೇಳ್ಬಿಟ್ಟು ಹಿಗ್ಗ ಮುಗ್ಗ ನಾಗಚೈತನ್ಯಗೆ ಜಾಡಿಸ್ತಿದ್ದಾರೆ. ಇನ್ನು ಹಳೆಯ ವಿಡಿಯೋಗಳು ಕೂಡ ಈಗ ಮತ್ತೆ ವೈರಲ್ ಮಾಡ್ತಾ ಇದ್ದಾರೆ. ಸಮಂತ ಅಭಿಮಾನಿಗಳು ಶೋಭಿತಾ ವಿರುದ್ಧ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ಶೋಭಿತಾ ಅವರನ್ನು ಕರ್ಮ ಸುಮ್ಮನೆ ಬಿಡೋದಿಲ್ಲ ಅಂತಲೂ ಕೂಡ ಎಚ್ಚರಿಸಿದ್ದಾರೆ. ಇದೆಲ್ಲದರ ನಡುವೆ ಸಮಂತ ಕಣ್ಣೀರು ಹಾಕ್ತಿರುವಂಥ ಹಳೆಯ ವಿಡಿಯೋ ವ್ಯಾಪಕವಾದಂತಹ ವೈರಲ್ ಪಡಿತಾ ಇದೆ. ಇನ್ನು ಸಮಂತ ಮಾಜಿ ಪತಿಯ ನಿಶ್ಚಿತಾರ್ಥದ ಬಗ್ಗೆ ಯಾವ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ. ಈ ಬಗ್ಗೆ ಏನಾದರೂ ಪ್ರತಿಕ್ರಿಯೆಯನ್ನು ಕೊಡ್ತಾರಾ ಅನ್ನುವಂಥ ಕುತೂಹಲ ಅಭಿಮಾನಿಗಳಲ್ಲಿ ಇದೆ. ಪ್ರೀತಿಸಿ ಮದುವೆ ಆಗಿದ್ದಂಥ ಸಮಂತ ನಾಗಚೈತನ್ಯ ಅದ್ಧೂರಿಯಾಗಿ ಮದುವೆಯನ್ನು ಆಗಿದ್ರು. ಈ ಮದುವೆ ಕೇವಲ 4-5 ವರ್ಷದಲ್ಲೇ ಮುಳಿದು ಬೀಳುತ್ತೆ, ಈ ಪ್ರೀತಿ ಸತ್ತೇ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ನಾಗಚೈತನ್ಯ ಮತ್ತು ಸಮಂತ ವಿಚ್ಛೇದನವನ್ನು ಪಡ್ಕೊಂಡಿದ್ರು. ಇದಾದ 1 ವರ್ಷದ ಬಳಿಕ ನಾಗಚೈತನ್ಯ ಶೋಭಿತಾ ಜೊತೆಗೆ ಡೇಟಿಂಗನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಸುದ್ದಿ ಸಹಜವಾಗಿ ಎಲ್ಲ ಕಡೆಯೂ ಕೂಡ ವೈರಲ್ ಆಗಿತ್ತು. ಅದು ಅನುಮಾನ ಅನ್ನೋ ರೀತಿಯಲ್ಲೇ ಇವರು ಕೂಡ ನಡ್ಕೊಂಡಿದ್ರು. ಅಂದರೆ ಎಲ್ಲೂ ಕೂಡ ಅದನ್ನು ತೋರಿಸಲಿಲ್ಲ. ಆದರೆ ಈಗ ಒಂದಂತೂ ಕ್ಲಿಯರ್ ಆಗಿದೆ, ಇವರಿಬ್ಬರು ಕೂಡ ಈ ಹಿಂದೆನೇ ಪರಿಚಯಸ್ಥರಾಗಿದ್ದರು, ಪ್ರೀತಿಯನ್ನು ಮಾಡ್ತಾಯಿದ್ರು ಅನ್ನೋದು ಗೊತ್ತಾಗಿದೆ. ಇನ್ನು ಸಮಂತ ಅವರ ಆತ್ಮೀಯರ ಜೊತೆಗೆ ನಾನು ಯಾರ ಜೊತೆಗೆ ಡೇಟಿಂಗ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತಲೂ ಕೂಡ ಈ ಹಿಂದೆ ಹೇಳಿದರು. ಪ್ರೀತಿಗೆ ಬೆಲೆ ಕೊಡೋದವರು ಎಷ್ಟೋ ಜನರು ಇದೇ ರೀತಿ ಇದ್ದಾರೆ. ಎಷ್ಟೋ ಜನರ ಜೊತೆಗೆ ಡೇಟಿಂಗನ್ನು ಕೂಡ ಮಾಡಿದರೂ ಕೂಡ ಕಣ್ಣೀರು ಹಾಕಿಸ್ತಾರೆ ಅನ್ನೋದು ಪಕ್ಕ. ಕನಿಷ್ಠ ಆ ಹುಡುಗಿಯಾದರೂ ಕೂಡ ಖುಷಿಯಾಗಿರಬೇಕು. ಅವರು ತಮ್ಮ ನಡವಳಿಕೆಯನ್ನು ಬದಲಾಯಿಸಿಕೊಂಡ್ರೆ, ಹುಡುಗಿಯನ್ನು ನೋಯಿಸದಿದ್ದರೆ ಎಲ್ರಿಗೂ ಒಳ್ಳೆಯದು ಅಂತಲೂ ಕೂಡ ಹೇಳಿದರು. ಅಂದರೆ ನಾಗಚೈತನ್ಯ ಮನಸ್ಥಿತಿಯನ್ನು ಇಲ್ಲಿ ಸಮಂತ ಬಿಚ್ಚಿಟ್ಟಿದ್ರು. ಇನ್ನು ನಾಗಾರ್ಜುನ ಕುಟುಂಬದಲ್ಲಿ 2 ಮದುವೆಗಳ ಸ್ಟೋರಿ ಇದೆ, ಮೊದಲು ಏನೂ ಅಲ್ಲ. ನಾಗಾರ್ಜುನ ಅವರು ಕೂಡ 1984ರಲ್ಲಿ ಲಕ್ಷ್ಮೀ ದಗ್ಗುಪಾಟಿ ಅವರನ್ನು ಮದುವೆ ಆಗಿದ್ದರು. ಇವರ ಪುತ್ರನೇ ನಾಗಚೈತನ್ಯ. ಆಮೇಲೆ ಈ ಜೋಡಿ ಡಿವೋರ್ಸನ್ನು ಪಡೆದುಕೊಂಡಿದ್ದು, ಆಮೇಲೆ ಲಕ್ಷ್ಮಿ ಇನ್ನೊಂದು ಮದುವೆಯನ್ನು ಆಗಿದ್ದಾರೆ. ಅನಂತರ ನಾಗಾರ್ಜುನ ಅವರು ಅಮಲಾ ಎನ್ನುವರನ್ನು ಮದುವೆ ಆಗಿದ್ದಾರೆ. ಈಗ ನಾಗಚೈತನ್ಯ ಕೂಡ 2ನೇ ಮದುವೆಯನ್ನು ಆಗ್ತಿದ್ದಾರೆ. 6 ವರ್ಷಗಳ ಕಾಲ ಪ್ರೀತಿಸಿದ ನಂತರ ನಾಗಚೈತನ್ಯ ಸಮಂತ ಅವರು 2017ರಲ್ಲಿ ಮದುವೆ ಆಗಿದ್ದರು. ಇದು ಮದುವೆಯಾಗಿ
2021ರಲ್ಲಿ ಡಿವೋರ್ಸನ್ನು ಕೂಡ ಪಡೆದಿದ್ದರು. 2021ರಲ್ಲಿ ಡಿವೋರ್ಸ್ ಪಡೆದಂಥ ನಂತರ ಒಂಟಿಯಾಗಿ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಒಂಟಿಯಾಗಿ ಇರಲಿಲ್ಲ ಅನ್ನೋದಕ್ಕೆ ಸಾಕ್ಷಿ ಈಗ ಸಿಕ್ಕಿದೆ. ಅದೇನೇ ಇದ್ರೂ ಕೂಡ ನಾಗಚೈತನ್ಯ ಅಟ್ಲೀಸ್ಟ್ ಈ ಶೋಭಿತ ಜೊತೆಗಾದರೂ ನೆಟ್ಟಿಗೆ ಜೀವನವನ್ನು ಮಾಡಲಿ, ಈ ಸಂಬಂಧವನ್ನು ಕೂಡ ಹಳಸಿಕೊಳ್ಳೋದು ಅಥವಾ ಹಾಳು ಮಾಡಿಕೊಳ್ಳೋದು ಬೇಡ ಅನ್ನೋದು ಎಲ್ಲರ ಒತ್ತಾಯ. ಮತ್ತೆ ಸಮಂತಗೆ ಮಾಡಿದಾಗೆ ಈ ಶೋಭಿತಗೂ ಮಾಡಬೇಡ ಗುರು ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ನಾಗಚೈತನ್ಯ ಈ 2ನೇ ಮದುವೆಯ ಸಿದ್ಧತೆ ಮತ್ತು ಎಂಗೇಜ್ಮೆಂಟ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.